ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದೇಶಕ್ಕೆ 462ನೇ ಹಾಗೂ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದ ಚಿಂತಾಮಣಿಯ ಡಾಕ್ಟರ್ ವರುಣ್ ಗೌಡರನ್ನು ಕೈವಾರ ಹೋಬಳಿ ಒಕ್ಕಲಿಗ ಹಿತರಕ್ಷಣಾ ಟ್ರಸ್ಟ್ನ ಪದಾಧಿಕಾರಿಗಳು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದರು. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದೇಶಕ್ಕೆ 462ನೇ ಹಾಗೂ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದ ಚಿಂತಾಮಣಿಯ ಡಾಕ್ಟರ್ ವರುಣ್ ಗೌಡರನ್ನು ಕೈವಾರ ಹೋಬಳಿ ಒಕ್ಕಲಿಗ ಹಿತರಕ್ಷಣಾ ಟ್ರಸ್ಟ್ನ ಪದಾಧಿಕಾರಿಗಳು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದರು. ಚಿಂತಾಮಣಿ ತಾಲೂಕು ಕೈವಾರ ಹೊರ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ಕೆಲಸ ನಿರ್ವಹಣೆ ಮಾಡುತ್ತಿರುವ ಪ್ರಕಾಶ್ ರವರ ಮಗ ಡಾಕ್ಟರ್ ವರುಣ್ ಗೌಡರವರು ಕೇಂದ್ರ ಲೋಕ ಸೇವಾ ಆಯೋಗ ನಡೆಸಿದ ಪರೀಕ್ಷೆಯಲ್ಲಿ ದೇಶಕ್ಕೆ 462ನೇ ಹಾಗೂ ರಾಜ್ಯಕ್ಕೆ 7ನೇ ರ್ಯಾಂಕ್ ಪಡೆದು ರಾಜ್ಯ, ಜಿಲ್ಲೆ ಹಾಗೂ ಚಿಂತಾಮಣಿ ತಾಲೂಕಿಗೆ ಕೀರ್ತಿಯನ್ನು ತಂದಿರುವ ಡಾಕ್ಟರ್ ವರುಣ್ ಗೌಡ ಹಾಗೂ ಇವರ ತಂದೆ ತಾಯಿಗೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಬನಹಳ್ಳಿಯಲ್ಲಿ ಗ್ರಾಮದಲ್ಲಿನ ಕೋಳಲಮ್ಮ ದೇವಿ ದೇವಾಲಯದ ಆವರಣದಲ್ಲಿ ಕೈವಾರ ಹೋಬಳಿ ಒಕ್ಕಲಿಗ ಹಿತರಕ್ಷಣಾ ಟ್ರಸ್ಟ್ನ ಪದಾಧಿಕಾರಿಗಳು ಶಾಲು ಹೊದಿಸಿ ಹೂಮಾಲೆ ಹಾಕಿ ಫಲತಾಂಬೂಲ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಜಂಗಮಶಿಗೇಹಳ್ಳಿ ಮುನಿನಾರಾಯಣಪ್ಪ, ಕೈವಾರ ವಿಎಸ್ಎಸ್ಎನ್ ನಿರ್ದೇಶಕ ಹಾಗೂ ಎಂಪಿಸಿಎಸ್ ಉಪಾಧ್ಯಕ್ಷ ಬನಹಳ್ಳಿ ಬಿಜಿ ಮಂಜುನಾಥ್, ಕೈವಾರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ತೊಟ್ಲಿ ಚಂದ್ರಪ್ಪ, ಬನಹಳ್ಳಿ ಬಿವಿ ರವೀಂದ್ರ, ಕೈವಾರ ಹೋಬಳಿ ಒಕ್ಕಲಿಗ ಹಿತರಕ್ಷಣಾ ಟ್ರಸ್ಟ್ನ ಅಧ್ಯಕ್ಷ ಸೊಣ್ಣಪ್ಪ, ಪ್ರಧಾನ ಕಾರ್ಯದರ್ಶಿ ಮಸ್ತೇನಹಳ್ಳಿ ರಾಜಗೋಪಾಲ್, ಕುಪೇಂದ್ರಪ್ಪ, ಗುನ್ನಳ್ಳಿ ನಾರಾಯಣಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕುಟುಂಬದಲ್ಲಿ ಅಂದ್ರೆ ನಮ್ಮ ಒಕ್ಕಲಿಗರ ಕುಟುಂಬದಲ್ಲಿ ಹುಟ್ಟಿ ಇವತ್ತು ದೇಶಕ್ಕೆ ಮತ್ತೆ ಇಡೀ ರಾಜ್ಯಕ್ಕೆ ಮತ್ತೆ ನಮ್ಮ ಡಿಸ್ಟಿಕ್ಗೆ ಅಂದ್ರೆ ಕೋಲಾರ ಮತ್ತೆ ಅವಿಭಾಜಿತ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ಮತ್ತೆ ಚಿಂತಾಮಣಿಗೆ ಹೆಸರು ತಗೊಂಡ್ಬಂದು ಕೊಟ್ಟಿರೋಂತ ನಮ್ಮ ವರುಣ್ ಗೌಡರಿಗೆ ಹೃತ್ಪೂರ್ವಕವಾಗಿ ನಾವು ಧನ್ಯವಾದ ಎಲ್ಲ ನಮ್ಮ ಕೈವಾರ ಹೋಬಳಿ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಮತ್ತೆ ಏನೋ ಒಂದು ESI ಆಗಿ ನಮ್ಮ ಪ್ರಕಾಶ್ ಅಣ್ಣವರು ಈ ದಿನ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಊರಲ್ಲಿ ಈ ಸನ್ನಿಧಾನದಾಗ ಅಂದ್ರೆ ಕೊಳಲಮ್ಮ ದೇವಸ್ಥಾನ ಸನ್ನಿಧಾನದಾಗ ಕೆಲಸ ಮಾಡ್ತಾ ಇರೋ ಸಂದರ್ಭದಾಗ ಅವ್ರ ಮಗ 7ನೇ ರ್ಯಾಂಕ್ ಪಡ್ಕೊಂಡು ಒಂದು ಉನ್ನತ ಸ್ಥಾನಕ್ಕೆ ಏರಿ ಇವತ್ತು ಈ ನಮ್ಮ ದೈವ ಅಂದ್ರೆ ಕೊಳಲಮ್ಮ ತಾಯಿ ಆಶೀರ್ವಾದ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಶೀರ್ವಾದ ಮತ್ತೆ ಚಂದ್ರಾಯ ಸ್ವಾಮಿ ದೇವಸ್ಥಾನ ಆಶೀರ್ವಾದ, ನಮ್ಮ ದೇವರ ಆಶೀರ್ವಾದ ನಿಮ್ಮ ಈ ತಂದೆನಿಂದ ನಿಮ್ಗೆ ಬಳುವಳಿ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಿಳಿಸೋಕೆ ಇಷ್ಟಪಡ್ತೀನಿ. ಅದೇ ತರ ಏನಂತಂದ್ರೆ ಇವತ್ತು ಒಂದು 100 ಕೋಟಿ ಸಂಪಾದನೆ ಮಾಡ್ಬೋದು, ಆಸ್ತಿ 100 ಕೋಟಿ ದುಡ್ಡು ಸಂಪಾದನೆ ಮಾಡ್ಬೋದು. ಆದ್ರೆ ಒಂದು ವಿದ್ಯೆ UPS 100 ಕೋಟಿ ದುಡ್ಡು ಸಂಪಾದನೆ ಮಾಡಿರೋನು UPS ಪಾಸ್ ಮಾಡಕ್ಕಾಗಲ್ಲ. 1000 ಎಕರೆ ಸಂಪಾದನೆ ಮಾಡಿರೋನು UPSC ಪಾಸ್ ಮಾಡಕ್ಕಾಗಲ್ಲ. ಏನೋ ದೈವ ಇಚ್ಛೆ, ನಿಮ್ಮ ತಂದೆ ಮಾಡಿರೋಂಥ ಒಂದು ಆಶೀರ್ವಾದ, ಅವರು ಮಾಡಿರೋಂಥ ಸೇವೆ. ಯಾಕಂತಂದ್ರೆ ಪ್ರಕಾಶ್ ಅನ್ನು ಇಲ್ಲಿ ಮನೆ ಮಗ ಅಂದ್ರೆ ಬರೀ ಪೊಲೀಸ್ ಅಧಿಕಾರಿ ಅಲ್ಲ, ಈ ಒಂದು ಕ್ಷೇತ್ರದಲ್ಲಿ ಅವರು ನಮ್ಮ ಸ್ವಂತ ಅಣ್ಣ ಅಂದ ಒಂದು ತಂದೆ ಜೊತೆ ಉಳಿದಿರ್ಬೋದು. ಅಂದ್ರೆ ತಂದೆ ಒಂದು ಅಣ್ಣದ ತರ ಸೇವೆ ಮಾಡಿಕೊಂಡು ನಮಗೆ ಪ್ರತಿಯೊಬ್ಬ ಒಂದು ಒಕ್ಕಲಿಗ ಕುಟುಂಬ ಒಕ್ಕಲಿಗೆ ಅಲ್ಲ ಪ್ರತಿಯೊಂದು ಜನಾಂಗ ಅವರು ಕರ್ತವ್ಯ ಅಂದ್ರೆ ಕಾನೂನು ಪಾಲನೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ತಿಳುವಳಿಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅದನ್ನು ಕೇಸ್ ಮಾಡಿದಿರ ಅವ್ರನ್ನ ಕೂಡಿಸಿ ಸಮಾಧಾನವಾಗಿ ಕಳಿಸೋಂತ ಒಂದು ಇದೆಯಲ್ಲ ಅದು ನಿಮ್ಗೆ ಬಳುವಳಿಯಾಗಿ ಬರ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಳ್ತೀನಿ. ಮತ್ತೆ ನೀವು ಇದೇ ತರ ಉನ್ನತ ದೇಶದಾಗ ಎಲ್ಲರಿಗೂ ದೇಶ ಸೇವೆ ಮಾಡಕ್ ಬರಲ್ಲ, ಅಂದ್ರೆ ಕೆಲವರಿಗೆ ಆ ದೇಶ ಸೇವೆ ನಿಮ್ಗೆ ದೈವರ ಆಶೀರ್ವಾದದಿಂದ
ಇವತ್ತು ದೇಶ ಸೇವೆ ಮಾಡಕ್ಕೆ ನಿಮ್ಗೆ ಆ ದೈವ ಶಕ್ತಿ ನಿಮ್ಗೆ ಪ್ರೇರೇಪಣೆ ಇದು ಮಾಡಿದೆ. ಅದು ನಿಮ್ಗೆ ಕಾನೂನು ಅಂದರೆ ರೆಡ್ಡಿ ಹಂದಿ ಮಾಂಸ ಹಾಗೂ ಕೋಳಿ ಮಾಂಸದ ಮಿಲಿಟರಿ ಹೋಟೆಲ್, ಬೆಂಗಳೂರು ರಸ್ತೆ, ಕನಂಪಲ್ಲಿ, ಚಿಂತಾಮಣಿ. ಕನಂಪಲ್ಲಿಯಲ್ಲಿ ನೂತನವಾಗಿ ಆರಂಭವಾಗಿರುವ ನಮ್ಮ ಮಿಲಿಟರಿ ಹೋಟೆಲ್ನಲ್ಲಿ ಹಂದಿ ಮಾಂಸದ ಬಿರಿಯಾನಿ, ಹಂದಿ ಮಟನ್ ಫ್ರೈ, ಮಸಾಲ, ಹಂದಿ ಮಾಂಸದ ಬೋಟಿ, ಚಿಕನ್ ಫ್ರೈ, ಚಿಕನ್ ಮಸಾಲ, ಮುದ್ದೆ, ರೈಸ್, ಚಪಾತಿ, ಪರೋಟ ದೊರೆಯುತ್ತದೆ. ಶನಿವಾರ ಒಂದು ದಿನ ಬಿಟ್ಟು ಉಳಿದೆಲ್ಲ ದಿನಗಳಲ್ಲಿ ಈ ಹೋಟೆಲ್ ಕಾರ್ಯನಿರ್ವಹಿಸಲಿದೆ. ವಿವರಗಳಿಗೆ ಸಂಪರ್ಕಿಸಿ 9492888491. ಹಿತರಕ್ಷಣಾ ಒಕ್ಕಲಿಗರ ಹಿತರಕ್ಷಣಾ ವೇದಿಕೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದರ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಒಕ್ಕಲಿಗರ ಸಮುದಾಯದಿಂದ ನಮ್ಮ ಒಬ್ಬ ವಿದ್ಯಾರ್ಥಿ ಇಡೀ ರಾಜ್ಯ ಮತ್ತು ಭಾರತ ದೇಶ ಇವೆರಡರಲ್ಲಿ ಕೂಡ ಒಂದು ಸ್ಥಾನವನ್ನು ಪಡ್ಕೊಂಡು ಮುಂಚೂಣಿಯಲ್ಲಿದ್ದಾರೆ. ಆ ಒಂದು ಇದನ್ನು ನಾವು ಇವತ್ತು ನಮ್ಮ ಒಕ್ಕಲಿಗರು ಅನ್ನೋ ಒಂದು ಉದ್ದೇಶದಿಂದ ಮಾಡಿದಂಥ ಒಂದು ಕಾರ್ಯಕ್ರಮ ಆದರೂ ಕೂಡ ಇಂಥ ಒಬ್ಬ ವಿದ್ಯಾರ್ಥಿಗಳು ಯಾವುದೇ ಸಮುದಾಯದಲ್ಲಿ ಇದಾದರೂ ಕೂಡ ಅವ್ರಿಗೆ ನಾವು ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಗಳಿವೆಲ್ಲ. ಇದು ಕಾರ್ಯಕ್ರಮ ಅನ್ನೋದಕ್ಕಿಂತ ಅವ್ರನ್ನ ಪ್ರೋತ್ಸಾಹ ಮಾಡಿ ಇನ್ನು ಇಂದಿನ ಒಂದು ಪೀಳಿಗೆನ ಆ ಮಟ್ಟಕ್ಕೆ ತಂದು ನಾವೆಲ್ಲ ಇದು ಮಾಡೋ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ಜನ ಸೇರಿರೋದು ನೋಡಿದ್ರೆ ಒಂಥರ ನನಗೆ ಏನೋ ಒಂಥರ ಆಗ್ತದೆ. ಇರಲಿ, ಅದು ಕಾಲಾವಕಾಶಗಳೇನೋ ವ್ಯತ್ಯಾಸಗಳಾಗಿದೆ. ಆದರೆ ಇದು ಈ ಥರ ಅಲ್ಲ ಆಗಬೇಕಾಗಿರೋದು. ನಮ್ಮ ಮಕ್ಕಳೇ ಆಗಲಿ, ನಮ್ಮ ಇವರೇ ಆಗಲಿ, ನಮ್ಮ ಮಕ್ಕಳನ್ನೂ ಇಲ್ಲಿಗೆ ಕರ್ಕೊಂಡು ಬರಬೇಕಾಗಿತ್ತು. ಯಾಕೆಂದರೆ ಅವ್ರಿಗೂ ಒಂದು ನಾಳೆ ಬೆಳಗ್ಗೆ ಆ ಒಂದು ಇದು ಅವರಲ್ಲೂ ಕೂಡ ಬೆಳೀಬೋದು. ಆ ಒಂದು ನಾವು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ನಾವೆಲ್ಲ ಇಡೀ ನಮ್ಮ ತಾಲೂಕು, ನಮ್ಮ ರಾಜ್ಯ ಎಲ್ಲ ಈ ಕಾರ್ಯಕ್ರಮನ ಅವ್ರಿಗೆ ಅರ್ಪಿಸ್ತಾ ಇದ್ದಾರೆ. ಆ ಅರ್ಪಿಸೋವಂಥ ಒಂದು ಸ್ಥಾನ ತಂದಂಥ ಅವರ ತಂದೆ ತಾಯಿ ಇವತ್ತು ನಮಗೆ ಇವರು ಇವತ್ತು ಪೊಲೀಸ್ ಇನ್ಸ್ಪೆಕ್ಟ್ರ್ ಆಗಿರ್ಬೋದು. ಆದರೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರ್ ಅಂತಲ್ಲ, ನಮ್ಮ ಸ್ನೇಹಿತರು ಅಂತ ಈ ಕಡೆ ಎಲ್ಲ ನಮ್ಮ ತಾಲೂಕು ಬಂದಾಗಿನಿಂದ ಇನ್ನೂ ಬೇರೆ ತಾಲೂಕಾಗಿದ್ದಾಗಿನಿಂದ ನನಗೆ ಪರಿಚಯ ಅವರು. ಆದರೆ ಇವತ್ತು ಅವರ ಒಂದು ಗುಣನೂ ಕೂಡ ಎಲ್ಲರೂ ಮೆಚ್ಕೊತಾ ಇದ್ರು. ಈಗ ಮಗನ ಬಂದಿರ್ಬೋದು, ಮಗನಿಗೆ ಮೊದಲಿಂದನೂ ಅವ್ರ ಗುಣನೂ ನಾವೆಲ್ಲ ಮೆಚ್ಕೊತಾ ಇದ್ವಿ. ಅಂತ ಒಬ್ಬ ತಂದೆ ತಾಯಿ ಇದರಲ್ಲಿ ಈಗ ಹುಟ್ಟಿ ಇವತ್ತು ದೇಶ ರಾಜ್ಯ ಎರಡೂ ಒಂದು ನಮ್ಮ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಒಂದು ಪ್ರಾರ್ಥನಾ ಗೀತೆಯಿಂದ ನಡೆಸ್ಕೊಟ್ಟಂಥ ಎಲ್ಲ ಪುಟಾಣಿಗಳಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮಪ್ಪ ಒಂದು 30 ವರ್ಷದ ಹಿಂದೆ ಅವರು ತುಂಬ ಕಡುಬಡತನದಿಂದ ಬಂದವರು. ಅವರು ಒಕ್ಕಲಿಗರಾಗಿದ್ರು ಅವರು ತುಂಬ ಕಡುಬಡತನದಿಂದ ಬಂದವರು. ಅವಾಗ ಅವರು ಡ್ಯೂಟಿಗೆ ಸೇರಬೇಕಂದ್ರೆ ನಮ್ಮ ಸಮಾಜದವ್ರ ಹತ್ರನೇ ಒಬ್ಬರ ಹತ್ರ ಕೇಳಿದ್ದಾರೆ, ಹಿಂಗೆ ನಾವು ಒಂದು ಡ್ಯೂಟಿಗೆ ಸೇರ್ಬೇಕು ಅಂದ್ಕೊಂಡಿದ್ದೀವಿ, ಸರ್ಕಾರಿ ಸೇವೆಗೆ ಸೇರ್ಬೇಕು ಅಂದ್ಕೊಂಡಿದ್ದೀವಿ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಅವಾಗ ಅವ್ರು ಹೇಳಿದ್ರಂತೆ, ಈ ಒಕ್ಕಲಿಗರು ಯಾಕೆ, ನಾವೆಲ್ಲ ಒಕ್ಕಲಿಗರು ಯಾಕಪ್ಪ ನಾವು ದುಡಿಬೇಕು, ನಾವು ಬರೀ ಬೇಸಾಯ ಮಾಡ್ಕೊಂಡಿರ್ರಿ, ಏನಕ್ಕೆ ನಿಮ್ಮ ಕೆಲಸ ಇವೆಲ್ಲ ಅಂತ. ಅವ್ರು ಚೆನ್ನಾಗಿರೋ ಒಕ್ಕಲಿಗರು ನಮ್ಗೆ ಹಂಗೆ ಹೇಳಿದರು. ಈಗ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬೇರೆ ಯಾರೂ ನಮ್ಮನ್ನು ತುಳಿಯಲ್ಲ, ನಮ್ಮವರೇ ನಮ್ಮನ್ನು ತುಳಿತಾರೆ ಎಷ್ಟೊಂದು ಸರಿ. ಸೊ ಆ ಥರ ಕೆಲಸ ಆಗಬಾರ್ದು. ಮತ್ತು ಇವಾಗ ಏನಿದೆ ಈ ಒಂದು ಈ ಸಮಯದಲ್ಲಿ ಯಾವುದೇ ಒಕ್ಕಲಿಗರು ಬರೀ ಬೇಸಾಯಕ್ಕೆ ಅಂತ ಮೀಸಲಿಲ್ಲ. ಒಕ್ಕಲಿಗರು ಎಲ್ಲ ಕ್ಷೇತ್ರದಲ್ಲೂ ಬರಬೇಕು, ಎಲ್ಲ ಕ್ಷೇತ್ರದಲ್ಲೂ ಬಂದಿದ್ದಾರೆ. ಸೊ ಅದರಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತು ಎಲ್ಲರೂ ನಿಮ್ಮ ಮಕ್ಕಳನ್ನ ನೀವು ಎಲ್ಲ ರಂಗದಲ್ಲೂ ಕಳಿಸ್ಬೇಕು. ಎಲ್ಲ ರಂಗದಲ್ಲೂ ಕಳಿಸಿದಾಗೆ ಅಷ್ಟೇ ಒಂದು ಸಮಾಜ ಬೆಳೆಯೋಕ್ಕೆ ಸಾಧ್ಯ. ನಾವು ಮತ್ತೆ ನಮ್ಮ ಕೈಲಿ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರೂ ಇನ್ನೊಬ್ಬರನ್ನ ತುಳಿಯೋ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಇವತ್ತು ಒಗ್ಗಟ್ಟಿಂದ ಯಾವ ಸಮಾಜ ಇರುತ್ತೋ ಆ ಸಮಾಜನೇ ಬೆಳೆಯೋದು. ಸೊ ಅದೊಂದು ನಾನು ನಿಮ್ಮಲ್ಲೆಲ್ಲರೂ ಪ್ರಾರ್ಥನೆ ಮಾಡೋಕ್ಕೆ ಇಷ್ಟಪಡ್ತೀನಿ.
ಹಾಗೆ ಇಲ್ಲಿ ಕೈವಾರಕ್ಕೆ ಬಂದಾಗ ಯಾವಾಗೂ ಎಲ್ಲರೂ ಹೇಳೋದು ಒಂದೇ, ನಿಮ್ಮಪ್ಪ ಮಾಡಿರೋಂಥ ಕೆಲಸ ಯಾರೂ ಮಾಡಿಲ್ಲ ಅಂತ. ಅದು ಕೇಳೋಕ್ಕೆ ಒಬ್ಬ ಮಕ್ಕಳಾಗಿ ನಮ್ಗೆ ತುಂಬ ಸಂತೋಷ. ಯಾಕಂದರೆ ಅಪ್ಪ ಅಮ್ಮಗೆ ಎಲ್ಲ ಅಪ್ಪ ಅಮ್ಮಗೂ ಅವ್ರ ಮಕ್ಕಳು ಚೆನ್ನಾಗಾಗಬೇಕಂತಿರುತ್ತೆ. ಅವ್ರ ಮಕ್ಕಳಿಗೂ ಅದೇ ರೀತಿಯಾಗಿ ತಮ್ಮ ತಂದೆ ತಾಯಿ ಬಗ್ಗೆ ಒಳ್ಳೆ ಮಾತುಗಳು ಕೇಳಬೇಕಂತಿರುತ್ತೆ. ಇಷ್ಟು ಜನ ಎಲ್ಲ ಹೇಳ್ತಾ ಇರೋದನ್ನು ಕೇಳಿ ನಮಗೆ ಒಂಥರ ಕಣ್ಣಲ್ಲಿ ನೀರು ಬರುತ್ತೆ. ಇವಾಗ ನಾನು ಕೈವಾರದಲ್ಲಿ ಎಲ್ಲಿ ಬಂದರೂ ಎಲ್ಲ ಜನರು ಒಂದೇ ಮಾತು ಹೇಳ್ತಾರೆ, ನೀನು ನಿಮ್ಮ ಅಪ್ಪ ಥರ ಕೆಲಸ ಮಾಡಪ್ಪ ಸಾಕು, ಒಳ್ಳೆ ಹೆಸರು ಬರುತ್ತೆ ನಿನಗೆ ಅಂತ. ಸೊ ಈ ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ತಂದೆ ಯಾವ ರೀತಿಯಲ್ಲಿ ನಿಸ್ವಾರ್ಥ ಸೇವೆ ಮಾಡಿದ್ದಾರೆ. ಅವರು ಎಲ್ಲ ಜನಾಂಗದವ್ರನ್ನ, ಎಲ್ಲ ವರ್ಗದವ್ರನ್ನ ಒಂದುಗೂಡಿಸಿ ಅವರು ನಮ್ಮಪ್ಪ ಕೆಲಸದಲ್ಲಿ ನನಗೇನು ಇಷ್ಟ ಅಂದರೆ, ಅವ್ರು ಯಾವತ್ತು ಕೇಸ್ ಮಾಡೋಕ್ಕೆ ಅಥವಾ ಜಾಸ್ತಿ ಇದು ಮಾಡೋಕ್ಕೆ ನೋಡಲ್ಲ. ಅವ್ರು ಯಾವತ್ತು ಹಂಗೆ ಬಗೆಹರಿಸಿ ಜನರನ್ನ, ಯಾಕಂದರೆ ಎಲ್ಲ ನಮ್ಮವರೇ ಇರ್ತೀರ, ಒಂದೇ ಊರವ್ರು ಇರ್ತೀರ, ನಾವು ಜಗಳ ಆಡಬಾರ್ದು. ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಇರ್ತೀವಿ. ನಾವು ಜಗಳ ಆಡಿ ಕೇಸ್ ಮಾಡ್ಕೊಳ್ಳೋದು, ಕೇಸ್ ಮಾಡಿದ್ರೆ ಗೊತ್ತು ಎಷ್ಟು ಅದು ಯಾವ ಮಟ್ಟಕ್ಕೆ ಹೋಗುತ್ತಂತ. ನಮ್ಮಲ್ಲಿರೋ ನಮ್ಮ ಸಂಬಂಧಗಳೆಲ್ಲ ಹಾಳಾಗುತ್ತೆ. ಸೊ ಅದರಿಂದ ನಾವು ಅದನ್ನು ಜಾಸ್ತಿ ಆಗಕ್ಕೆ ಬಿಡ್ದಿರ ಅಲ್ಲೇ ನಾವು ಬಗೆಹರಿಸ್ಕೊಬೇಕು. ಆ ರೀತಿ ಕೆಲಸ ನಮ್ಮ ಅಪ್ಪ ಮಾಡ್ತಾರೆ, ಅದೊಂದು ನನಗೆ ತುಂಬ ಖುಷಿ. ಸೊ ಅದೇ ರೀತಿಯಾಗಿ ನಾನು ಮುಂದೆ ಯಾವುದಕ್ಕೆ ಹುದ್ದೆಗೆ ಹೋದರೂ ಜನಸ್ನೇಹಿ ಕೆಲಸಗಳು ಮಾಡ್ತೀನಿ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳೊಂದಿಗೆ ಅಶ್ವಿನಿ. ಎಂಎನ್ ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು. ಶ್ರೀ ಭೈರವೇಶ್ವರ ಸಿಲ್ಕ್ಸ್ ಅಂಡ್ ಸ್ಯಾರೀಸ್, ಅಂಜನೇ ಚಿತ್ರಮಂದಿರದ ಮುಂಭಾಗ, ಚಿಂತಾಮಣಿ. ನಮ್ಮಲ್ಲಿ ಪ್ಯೂರ್ ರೇಷ್ಮೆ ಸೀರೆಗಳು, ಹ್ಯಾಂಡ್ಲೂಮ್ಸ್, ರಿಸೆಪ್ಷನ್ ಪ್ಯೂರ್ ಸಿಲ್ಕ್ ಸೀರೆಗಳು, ಕಾಟನ್ ಸೀರೆಗಳು ಹಾಗೂ ಯುಗಾದಿ ಹಾಗೂ ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ನಮ್ಮಲ್ಲಿ ಕೊಳ್ಳುವ ಎಲ್ಲ ರೀತಿಯ ಸೀರೆಗಳಿಗೆ 30% ಡಿಸ್ಕೌಂಟ್ ಆಫರ್ ನೀಡಲಾಗುವುದು. ಕಾಟನ್ ಸೀರೆಗಳಿಗೆ 40%, ಸಿಲ್ಕ್ ಮಿಕ್ಸ್ ಸ್ಯಾರೀಸ್ಗಳಿಗೆ 40% ಡಿಸ್ಕೌಂಟ್, ಡೂಪಿಯನ್ ಸಿಲ್ಕ್ ಸ್ಯಾರೀಸ್ಗೆ 30% ಡಿಸ್ಕೌಂಟ್ ಆಫರ್ ನೀಡಲಾಗುವುದು. ವಿವರಗಳಿಗೆ ಹರೀಶ್ ರವರ ಮೊಬೈಲ್ ನಂಬರ್ 9739303607ಗೆ ಸಂಪರ್ಕಿಸಬಹುದು. ಚಿಂತಾಮಣಿಯ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರೋಡ್ ಕೆಎಸ್ಆರ್ಟಿಸಿ ಬಸ್ ಡಿಪೋ ಹತ್ರ ತೆರೆಯಲಾಗಿದೆ. ಇಲ್ಲಿ ಟಿವಿ, ಫ್ರಿಡ್ಜ್, ಮೊಬೈಲ್, ವಾಷಿಂಗ್ ಮಿಷಿನ್, ಎಸಿ ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ 26,000ವರೆಗಿನ ತ್ವರಿತ ರಿಯಾಯಿತಿ ಪ್ಲಸ್ 7,200ವರೆಗಿನ ಖಚಿತ ಉಡುಗೊರೆಗಳನ್ನು ಆನಂದಿಸಿ. ಸುಲಭ EMIಗಳು, ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್, 14 ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನೂ ಹೆಚ್ಚಿನವುಗಳೊಂದಿಗೆ ಅಪ್ ಟು 20K ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಆಫರ್ಸ್ ಆನ್ ಕ್ರೆಡಿಟ್ ಕಾರ್ಡ್ಸ್. ಬೈ ಪ್ರಾಡಕ್ಟ್ಸ್ ವರ್ತ್ 5,099 ಆರ್ ಮೋರ್ ಅಂಡ್ ರಿಸೀವ್ ಎ ಫ್ರೀ ಗಿಫ್ಟ್ ವರ್ತ್ ಅಪ್ ಟು 7,099. refrigerators, washing machines, air fryers, sound bars and iron box are free. Air conditioners 1 EMI ಆಫ್ ಇನ್ ಪೇಪರ್ ಫೈನಾನ್ಸ್. ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹಿಂದೆ ರಿಲಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ, ಚಿಂತಾಮಣಿ ಬೆಂಗಳೂರು ರಸ್ತೆ. ವಿವರಗಳಿಗೆ 8928952716ಗೆ ಸಂಪರ್ಕಿಸಬಹುದು.